ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದಲ್ಲಿ ಭೌಗೋಳಿಕವಾಗಿ ಅತ್ಯಂತ ದೊಡ್ಡ ಗಡಿ ತಾಲೂಕು ಖಾನಾಪುರ ಕ್ಷೇತ್ರ. ಖಾನಾಪುರ ಕ್ಷೇತ್ರದಲ್ಲಿ ತನ್ನ ಕೆಲಸ ಕಾರ್ಯ ಹಾಗೂ ವ್ಯಕ್ತಿತ್ವದಿಂದ ಕೆಲಸ ಮಾಡುತ್ತಾ ಬಿಜೆಪಿ ಪಕ್ಷಕ್ಕೆ ಬೂಸ್ಟ್ ಕೊಟ್ಟು ಬಿಜೆಪಿ ಪಕ್ಷದಿಂದ ಆಯ್ಕೆಯಾಗಿ ಹಾಲಿ ಖಾನಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಶ್ರೀ ವಿಠಲ್ ಸೋಮಣ್ಣ ಹಲ್ಗೇಕರ್ ಅವರು 63ನೇ ಜನ್ಮದಿನಕ್ಕೆ ಕಾಲಿಟ್ಟಿದ್ದಾರೆ. ಇವರ ನಿಮಿತ್ತವಾಗಿ ಅವರ ಕ್ಷೇತ್ರದ ಜನತೆ ಹಾಗೂ ಅವರ ಅಪಾರ ಅಭಿಮಾನಿಗಳು ಹುಟ್ಟುಹಬ್ಬದ ಶುಭಾಶಯಗಳ ಮಹಾಪುರವನ್ನೇ ಕುರಿತು ಇದರ ನಿಮಿತ್ತವಾಗಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಬರ್ತ್ಡೇ ಬಾಯ್ ಆದ ಶಾಸಕ ವಿಠಲ್ ಹಲ್ಗೇಕರ್ ಅವರ ಜೊತೆ ಖಾಸಾಬಾದ್ ಸಂದರ್ಶನ ನಡೆಸಿದ್ದಾರೆ. ದೊಡ್ಡ ಕ್ಷೇತ್ರ, ದೊಡ್ಡ ತಾಲೂಕು ಖಾನಾಪುರಕ್ಕೆ ಬಂದಿದ್ದೀನಿ. ವಿಶೇಷವಾಗಿ ಖಾನಾಪುರದಲ್ಲಿ ಅಲ್ಲಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ವಿಠಲ್ ಹಲ್ಗೇಕರ್ ಅವರು ಸಿಕ್ಕಿದ್ದಾರೆ. ವಿಶೇಷವಾಗಿ ಇದೇ 7ನೇ ತಾರೀಕು ಅವರ ಒಂದ್ ರೀತಿ 63ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಇದ್ರ ಸಲುವಾಗಿ ಸಾಕಷ್ಟು ಒಂದ್ ರೀತಿ ಸರ್ಕಾರದ ಜನಪರ ಯೋಜನೆಗಳನ್ನ ಜನಸಾಮಾನ್ಯರಿಗೆ ತಲುಪಿಸಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳು ಹಾಕೊಂಡಿದ್ದಾರೆ. ಒಂದ್ ರೀತಿ ಮಾದರಿಯಾಗಿ ಯಾವುದೇ ಆಡಂಬರವಿಲ್ಲದೆ ಒಂದ್ ರೀತಿ ಜನಸಾಮಾನ್ಯರಿಗೆ ದೊರಕೋಸ್ಕರ ಇದ್ ಮಾಡ್ತಾವ್ರೆ. ಈ ಬಗ್ಗೆ ಸ್ವತಃ ಹಲ್ಗೇಕರ್ ಸಾಹೇಬರು ಸಿಕ್ಕಿದ್ದಾರೆ. ಸರ್ ನಮಸ್ತೆ. ವಿಶೇಷವಾಗಿ ಪ್ರಥಮವಾಗಿ ತಮ್ಗೆ ಅಡ್ವಾನ್ಸ್ ಆಗಿ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ನಿಮ್ಗೆ ವಿಶೇಷವಾಗಿ ಏನ್ ಹೇಳ್ತೀರಾ ಸರ್? ಒಂದ್ ರೀತಿ ಹಲ್ಗೇಕರ್ ಸಾಹೇಬ್ರು ಒಂದ್ ರೀತಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಜನಿಸ್ತಾರೆ. 63ನೇ ವರ್ಷಕ್ಕೆ ಕಾಲಿಡುವಾಗಲೇ ಶಾಸಕರಾಗಿದ್ದಾರೆ. ವಿಶೇಷವಾಗಿ ಏನನ್ಸ್ತದೆ, ನೀವು ಏನಾದ್ರು ಕನ್ಸ್ಕೊಂಡಿದ್ರ ಬಾಲ್ಯದಲ್ಲಿ ನಾನು MLA ಆಗ್ತೀನಿ ಅಂತ? ನಾ ಹುಟ್ಟಿದ ನಮ್ಮ ತುಪ್ಪಿನಗಟ್ಟಿ ಊರ, ಅಲ್ಲೇ ಸರ್ವಸಾಮಾನ್ಯ ಜನ ಊರಿದೆ. ಎಲ್ಲ ರೈತ ಮಂದಿ, ಅಶಿಕ್ಷಿತ ಮಂದಿ. ಆ ಜಾಗಿನಲ್ಲಿ ಹುಟ್ಟಿದ ಮೇಲೆ ನಾ ಈ ಸ್ಟೇಜ್ನಲ್ಲಿ ಬರ್ತೀವಂತ ನಮಗೆ ಗೊತ್ತಿಲ್ಲ. ಈಗ ನಾ ಹುಟ್ಟು ಹಬ್ಬ ಮಾಡಾಕಿದ ಪ್ರೋಗ್ರಾಮ್ ಮಾಡಿಲ್ಲ. ಪ್ರತಿ ಸಲ ಜನವರಿ 1st ವೀಕ್ ನೀವು ಹಳೆ ನೋಡಿದ್ರೆ ಕಾರ್ಯಕ್ರಮ, ನಾ ಪ್ರತಿ ವರ್ಷ ಏನು ಬೇರೆ 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 ಪ್ರೋಗ್ರಾಮ್ ತಗೊಂಡ್ ಬರ್ತೇವೆ. ಲಾಸ್ಟ್ ಟೈಮ್ ಈ ಕೀರ್ತನ್ ಸೇವಾ ಮಾಡಿದ್ದೆ. ಹಿಂದೆ ಬೇರೆ ಕುಸ್ತಿ ಕಾರ್ಯಕ್ರಮ ಮಾಡಿದ್ದೆ, ಚರಿಯತ್ ಕಾರ್ಯಕ್ರಮ ಮಾಡಿದ್ದೆ. ಈ ಸಲ ನಾ MLA ಆಗಿದ ಮೇಲೆ ಬಹಳ ಮಂದಿಗೆ ನಮ್ಮ ಸರ್ಕಾರಿ ಯಾವ ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ, ಬೇರೆ ಬೇರೆ ನಿಗಮದಿಂದ, ಇಲಾಖೆದಿಂದ ಏನ್ ಸಿಗ್ತಾರ ಅವ್ರಿಗೆ ಗೊತ್ತೇ ಇಲ್ಲ. ಸೌಲಭ್ಯಗಳು ಮತ್ತು ಏನು ಸಬ್ಸಿಡೀಸ್ ಮತ್ತು ಯೋಜನೆ ಅವ್ರಿಗೆ ತಿಳಿಸ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಬಂದ ಮೇಲೆ ಆ ಯೋಜನೆ ಬಗ್ಗೆ ಪ್ರದರ್ಶನ ಮಾಡೋಣ. ಆ ಪ್ರಕಾರ ಈಗ 6, 7, 8 3 ದಿನ, ಈ ಜನವರಿ ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಈ ಕಾರ್ಯಕ್ರಮ ಇಟ್ಟಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ನಮ್ಮ ಖಾನಾಪುರ ಕ್ಷೇತ್ರ ಅಂದ್ರೆ ಕ್ಯಾನ್ರಾ ಕ್ಷೇತ್ರ, ನಮ್ಮ MP ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾಹೇಬ ಇವರಿಗೆ ಆಮಂತ್ರಣ ಕೊಟ್ಟಿದ್ದು, ಮತ್ತು ಈ ಬೆಳಗಾವ್ MP ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸಾಹೇಬ್ಗೆ ಇನ್ವಿಟೇಷನ್ ಕೊಟ್ಟಿದ್ದೇವೆ. ಮತ್ತು ನಮ್ಮ ಜಿಲ್ಲೆನಲ್ಲಿ ಸಮೀಪ ಯಾರು MLA ಅದಾರ, ex-MLA ಅದಾರ, ಅವ್ರಿಗೆ ಕರೆಸಿ ಈ ಉದ್ಘಾಟನೆ ಸೋಮವಾರ ದಿನ 6 ತಾರೀಕಿಗೆ 10 ಗಂಟೆ ಇದು ಕೃಷಿ ಪ್ರದರ್ಶನ ಮತ್ತು ಶಾಸಕೀಯ ಯೋಜನಾ ಪ್ರದರ್ಶನ ಉದ್ಘಾಟನೆ ಆಗ್ತಾರೆ. ಎಲ್ಲ ಈ ಮುಖಾಂತರ ಎಲ್ಲ ರೈತ ಮಂದಿ, ಎಲ್ಲ ಮಹಿಳೆಯರು, ಹುಡುಗರು ಎಲ್ಲರಿಗೆ ಈ ಮುಖಾಂತರ ತಿಳಿಸ್ತೇವೆ. ಈ ಯೋಜನೆ ಬಗ್ಗೆ ಬರ್ರಿ ಮತ್ತು ಈ ಎಲ್ಲ ಏನು ಮಾಹಿತಿ ಸಿಗ್ತಾರ ಆ ಪ್ರಕಾರ ತಗೋರಿ ಅಂತ ಈ ಮುಖಾಂತರ ವಿನಂತಿ ಮಾಡ್ತೀವಿ. ಸರ್, ಈಗ ಇನ್ನೊಂದು ವಿಶೇಷವಾಗಿ ತಾವು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಜನಿಸ್ತೀರಾ, ವಿಶೇಷವಾಗಿ ತೋಪಿನಕಟ್ಟಿಲಿ. ತಮ್ಮ ತಂದೆ ತಾಯಿಯವರು ನನ್ನ ಮಗ ಹಿಂಗೆ ಆಗ್ಬೇಕು,
ಅಂತ ಹೇಳ್ಬಿಟ್ಟು ಹೆಂಗ್ ಕನ್ಸ್ಕೊಂಡಿದ್ರ ಏನಾದ್ರು ಈ ರೀತಿ ಸೇವೆ ಮಾಡ್ತಕ್ಕಂಥ ವಿಶೇಷವಾಗಿ ಒಂದು ಸಂವಿಧಾನಿಕ ಒಂದ್ ರೀತಿ ವಿಧಾನಸೌಧ ಪ್ರವೇಶ ಮಾಡ್ಬೇಕು ತೋಪಿನಕಟ್ಟಿಯಿಂದ ಬೆಂಗಳೂರು ವಿಧಾನಸೌಧ ಕಡೆಗೆ ಅಂತಕ್ಕಂಥ ಒಂದು ಹಾದಿಯಡಿ ಏನೋ ಕನ್ಸ್ಕೊಂಡಿದ್ರ ನಿಮ್ ತಂದೆಯವರು ತಂದೆ ತಾಯಿ ಏನಾದ್ರು ಹೇಳಿದ್ರ ಇಲ್ಲ ರೀ, ಹಾ. ಅದ ಯಾಕ್ ರಾಜಕೀಯಕ್ಕೆ ನಮ್ಮ ಬಂದ್ರಿ ನೀವು? ನಮ್ಮ ತಂದೆ ತಾಯಿ ಅದ ಕೂಲಿ ಕೆಲಸ ಮಾಡಕ್ ಅಷ್ಟ ಆ ದಿನ ಕೂಲಿ ಕೆಲಸ ಮಾಡಿದ್ರು. ಅವ್ರಿಗೆ ಏನ್ ರಾಜಕೀಯ, ಏನ್ ಸರ್ವಿಸ್, ಏನ್ ಶಿಕ್ಷಣ ಏನೂ ಗೊತ್ತೇ ಇಲ್ಲ. ಅವ್ರಿಗೆ ಅಷ್ಟ ಬ್ಯಾರೆ ಹುಡುಗರು ಹೋಗ್ತಾರೆ ಸ್ಕೂಲ್ಗೆ, ನಮ್ಮ ಹುಡುಗ ಸ್ಕೂಲ್ಗೆ ಹೋಗ್ಬೇಕು ಅಂತ ಬಹಳ ಮನಸ್ಸು ನಮ್ಮ ತಾಯಿನಲ್ಲಿ. ಅವ್ರಿಗೆ ಈ ಗುರಿ ತಗೊಂಡ್ ನಮ್ಗೆ ಸ್ಕೂಲ್ಗೆ ಕಳ್ಸಿದ್ದು. ನಮ್ಮ ಏನ್ ಬಾಜು ಕಡೆ ಯಾರು ಪೊಲಿಟಿಕಲ್ ಲೀಡರ್ ಇಲ್ಲ, ಯಾರು ಶಿಕ್ಷಣ ದೊಡ್ಡ ಹೈ ಲೆವೆಲ್ ಎಜುಕೇಶನ್ ತಗೊಂಡ್ ಯಾರೋ ಒಂದು ಮನಿ ಇಲ್ಲ, ಏನೂ ಇಲ್ಲ ನಮ್ಮ ಓಣಿನಲ್ಲಿ. ಅಷ್ಟ ಒಂದ್ ಏನ ಸಣ್ಣ ಪುಟ್ಟ ಕೆಲಸ ಇರ್ತಾರಲ್ಲ, ಈ ಮಾವಿನ ಹಣ್ಣು ತಗೊಂಡ್ ಮಾರಾಟ ಮಾಡೋದು, ಈ ಪತ್ರಾವಳಿ ಅಂತ ಹೇಳ್ತಲ್ಲ, ಹಾ. ಯಾರಿದ ಹಾ. ಪತ್ರಾವಳಿ ಹಾ. ಹಾ ಹಾ Okay. ಹಾ ಇಸ್ತ್ರಾವಳಿ ತಯಾರು ಮಾಡಿ ಬೆಳಗಾವ್ ತಗೊಂಡು ಹೋಗಿದ್ದೆ. ನಮ್ಮ ಮನೆ ಸಮೀಪ ಎಲ್ಲ Okay. ನಾವ್ ಅಷ್ಟ ಹಾ. ಆ ಕೆಲಸ ಮಾಡಿದ್ದೀನಿ. Okay. ಪೂರಾ ಗ್ರಾಮೀಣ ಹಾ. ಏನೇನ ನಮ್ಮ ಊರಿನಲ್ಲಿ ಹಾ. ಒಂದು ದೊಡ್ಡ ರೈತ ಅಂದ್ರ 5 ಎಕರೆ ಜಮೀನ, Okay. 10 ಗುಂಟೆ 3 ಗುಂಟೆ ಅಷ್ಟ ಹ್ಮ್. ಜಮೀನು ಮನುಷ್ಯ ನಮ್ಮ ಊರಾಗ. Okay. ಏನು ಫೆಸಿಲಿಟಿ ಇಲ್ಲ, ಹ್ಮ್. ಏನು ಒಂದು ಬಸ್ ಹೋಗ್ಲಿಲ್ಲ, ಅಲ್ಲೇ ಒಂದು ರಸ್ತಾ ಇಲ್ಲ, ಏನೂ ಇಲ್ಲ ಆ ಟೈಮ್ನಲ್ಲಿ. ನಮ್ಮ ಊರಿನಲ್ಲಿ ಅಷ್ಟ ಒಂದು 7ನೇ ತರಗತಿ ಮಟ 7ನೇ ತರಗತಿ ಮಟ ಈ ಮರಾಠಿ ಸ್ಕೂಲ್, ಹ್ಮ್. ಮತ್ತು ಅಲ್ಲಿಂದ 3 ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ಇದಲ್ವಂಡ ಅಂತ. Okay. ಏನ ಹದಿ ಇಲ್ಲ, ಏನೂ ಇಲ್ಲ. ಹ್ಮ್. ಅಲ್ಲೇ ಒಂದ ಈ ಪರಶುರಾಮ್ ಭಾವು ಹ್ಮ್. ನಂದ್ಯಾಳಿ ಮಾಡಿದ ಒಂದ ಸ್ಕೂಲ್, Okay. ಅಲ್ಲೇ ಕಲಿಸಿ ಮುಂದ ರೈಲ್ವೆದಿಂದ GSS ಕಾಲೇಜ್ ನಾ ಕಲಿಸಿ. ಆ ಪ್ರಕಾರ ಇತ್ತು. Okay. ಏನು ನಮಗೆ ಏನು ಗೊತ್ತಿಲ್ಲ, ಹಾ. ಹೆಂಗ್ ಬಂತು ಹೆಂಗ ಅದ Okay. ಅದ ಈಶ್ವರ ಮೇಲೆ ಇದೆ. ಹಂಗಲ್ಲ ಸರ್, ದೇವ್ರ ಕೃಪೆ ಪ್ಲಸ್ ದೇವ್ರು- ಅಲ್ಲ. ರಾಜಕೀಯನೇ ಯಾಕೆ ಇದ್ ಮಾಡ್ಕೊಂಡ್ರಿ ಸರ್? ರಾಜಕೀಯಕ್ಕೆ ಹೆಂಗ್ ಬಂದ್ರಿ? ರಾಜಕೀಯ ಅಂದ್ರ ನಾ ಸ್ವಲ್ಪ ಎಜುಕೇಶನ್ ಆಗಿ ಶಾನೆ ಆದ. Okay. ಶಾನೆ ಆಗಿದ್ಮೇಲೆ ಊರಿನಲ್ಲಿ ಏನೇನ್ ನಡೀತಾರದ ನೋಡಿದ್ದ. ಹಂಗಾಗಿ ಸ್ವಲ್ಪ ಊರಾಗ ಏನ್ ಕೆಲಸ ಮಾಡ್ಬೇಕು ಹ್ಮ್. ಅಂತ ಮುಂದೆ ಎಜುಕೇಶನ್ ಕಂಪ್ಲೀಟ್ ಆಗಿದ್ಮೇಲೆ ಹ್ಮ್. ಮಾವಲಿ ಗರ್ಲ್ಸ್ ಹೈಸ್ಕೂಲ್ ಅಂತ ಊರಿಗೆ ಹ್ಮ್. ವಿದೌಟ್ ಪೇಮೆಂಟ್ 12 ಸ್ಕೂಲ್ನಲ್ಲಿ 7 ವರ್ಷ ಕೆಲಸ ಮಾಡಿದ್ದೆ. ಹ್ಮ್. ಆ ಟೈಮ್ನಲ್ಲಿ ಈ ಪಾಲಿಟಿಕ್ಸ್ ರಾಜಕೀಯ ಏನ ನಡೀತಾರ ಗ್ರಾಮ ಪಂಚಾಯತ್ಗೆ, ಅಲ್ಲೇ ಒಂದು 1993 ಹ್ಮ್. ನಲ್ಲಿ ಪಂಚಾಯತ್ ಎಲೆಕ್ಷನ್ ಬಂತ್, ಅಲ್ಲೇ ಕುಂಡ್ರಿಸಿ ಹ್ಮ್. 6 ವರ್ಷ ಗ್ರಾಮ ಪಂಚಾಯತ್ ಸದಸ್ಯ ಮಾಡಿದ್. ಹ್ಮ್. ಶಾನ್ಯ ಮನುಷ್ಯ ಹ್ಮ್. ಅಂತ ಅಲ್ಲೇ ಕೆಲಸ ಮಾಡ. 6 ವರ್ಷದಲ್ಲಿ ಬಹಳ ಚೆನ್ನಾಗಿ ನಮ್ಮ ಊರಾಗ ಹಾ. ಪಂಚಾಯತ್ನಲ್ಲಿ ಕೆಲಸ ಮಾಡಿದ. Okay. ಒಂದು 2 ತಿಂಗಳಿನಲ್ಲಿ ಗ್ರಾಮ ಪಂಚಾಯತ್ ಇಮಾರತ್ ಇಲ್ಲ ನಮ್ಮ ಪಂಚಾಯತ್ಗೆ. Okay. ಅದ ಕಾಂಟ್ರಿಬ್ಯೂಷನ್ ಮಾಡಿ ಅದ ಪಂಚಾಯತ್ ಮಾಡಿದ ಆ ಟೈಮ್ನಲ್ಲಿ. ಮಾದರಿ ಗ್ರಾಮ ಪಂಚಾಯತ್. ಮಾದರಿಗಾಂಬ ಈ ಹೆಸರು ಅದ ಬೋರ್ಡ್ ನಲ್ಲಿ ನಮ್ದ. ಹಾ. ಸಂಗಮರಹುರಿನಲ್ಲಿ ಅದಾರ. Okay. ಕಾಂಟ್ರಿಬ್ಯೂಷನ್ ಯಾರ ಗ್ರಾಮ ಪಂಚಾಯತ್ ಮೆಂಬರ್ ಬೇಕು ಅಂತ ಇಲ್ಲ. ಹ್ಮ್. ನಮ್ಮ ಈ ಬಿದರ್ ಭಾವಿ ಮಾರುತಿ ಪಾಟೀಲ್ ಹ್ಮ್. ಅವರು ಗ್ರಾಮ ಪಂಚಾಯತ್ ಇಲ್ಲ, ಅವರು ಕಾಂಟ್ರಿಬ್ಯೂಷನ್ ಮಾಡಿದ್ರು. ಪ್ರಕಾಶ್ ತಿರಿ ಇವರು ಗ್ರಾಮ ಪಂಚಾಯತ್ ಮೆಂಬರ್. Okay. ನಮ್ಮ ಊರಾಗ ಪರಶುರಾಮ್ ಕಾಂಬ್ಳೆ ಅಂತ ಅವರು ಮೆಂಬರ್ ಇಲ್ಲ, ಹಾ. ಅವರು ಕಾಂಟ್ರಿಬ್ಯೂಷನ್ ಕೊಟ್ಟರು. ಶಿವಾಜಿ ತಿರುವೀರ್ ಅಂತ ಕಾಂಟ್ರಿಬ್ಯೂಷನ್ ಕೊಟ್ಟರು. ಒಂದೊಂದು ಕೆಲಸ ಒಂದೊಂದು ತಗೊಂಡ್ ಹಾ. 2 ತಿಂಗಳಿನಲ್ಲಿ ಅದ ಕಂಪ್ಲೀಟ್ ಮಾಡಿ ಉದ್ಘಾಟನೆ ಮಾಡಿದ್ದು. ಬಾಬಾ ಗೌಡ ಪಾಟೀಲ್ ಅವರು ಕೇಂದ್ರೀಯ ಮಂತ್ರಿ ಇದ್ರು ಆ ಟೈಮ್ನಲ್ಲಿ. Okay. ಸರ್, ಈಗ ಒಂದ್ ರೀತಿ ಯಾವುದೇ ಒಬ್ಬ ವ್ಯಕ್ತಿ ಒಂದ್ ರೀತಿ ಬೆಳಿಲಿಕ್ಕೆ, ಒಳ್ಳೆ ವ್ಯಕ್ತಿ ಆಗ್ಲಿಕ್ಕೆ
ತಂದೆ ತಾಯಿ ಅಲ್ಲದೆ ಅವರ ಮನೆಯವರು, ಅವರ ಧರ್ಮಪತ್ನಿಯವರು ಸಹ ಒಂದು ರೀತಿ ಬ್ಯಾಕ್ ಬೋನ್ ಆಗಿರ್ತಾರೆ. ಏನ್ ಸರ್? ಹಾಗಾಗಿ ವಿಶೇಷವಾಗಿ ಮಹಾತ್ಮ ಗಾಂಧೀಜಿಗೆ ಕಸ್ತೂರಿಬಾ, ಆ ರೀತಿ ವಿಶೇಷವಾಗಿ ನಿಮ್ಮ ಒಂದು ರೀತಿ ಈ ಒಂದು ಉತ್ತುಂಗದ ಇದರಲ್ಲಿ ನಿಮ್ಮ ಧರ್ಮಪತ್ನಿಯವರ ಪಾತ್ರ ಏನು? ಅದ ನಾ ಹೇಳಿದ ಪ್ರಕಾರ ಪಂಚಾಯತ್ ಮೆಂಬರ್ ಗಿಂತ ಪೈಲ ನಮ್ದು 1991 ನಲ್ಲೇ ನಮ್ಮ ಮ್ಯಾರೇಜ್ ಆಯ್ತು. ಆಗಿದ್ಮೇಲೆ ಇವರು NTT ಟೀಚರ್. ಅದ ಟೈಮ್ನಲ್ಲಿ ಏನು ಅಂಗನವಾಡಿ ಇಲ್ಲ, ಬಾಲವಾಡಿ ಇಲ್ಲ, ಏನೂ ಇಲ್ಲ. 150 ರೂಪಾಯಿ ಫಿಕ್ಸ್ ಮಾಡಿ ಪಂಚಾಯತ್ ಮೆಂಬರ್ ಆಗಿದ ಮೇಲೆ ಅವ್ರಿಗೆ ನಾ ಪಂಚಾಯತ್ನಲ್ಲಿ ಬಾಲವಾಡಿ ಟೀಚರ್ ಅಂತ ಕೆಲಸ ಕೊಟ್ಟಿದ್ದೆ. ಆ 150 ರೂಪಾಯಿನಲ್ಲಿ ಚಾಕ್ಲೇಟ್ ಖರೀದಿ ಮಾಡಿ ಹುಡುಗರಿಗೆ ಕೊಟ್ಟಿದ್ದ ಪೂರಾ ಕಂಟಿನ್ಯೂಸ್. ಮತ್ತ ಅಂಗನವಾಡಿ ಅಪಾಯಿಂಟ್ಮೆಂಟ್ ಬಂತು. ಆ ಟೈಮ್ನಲ್ಲಿ ನಾ ಟೀಚರ್ ಇದ್ಮೇಲೆ ಇವ್ರಿಗೆ ಕಡಿಮೆ ಇಲ್ಲ, ಕೊಡ್ಬೇಡ್ರಿ ಅಂತ ಮಾಡಿದ್ದ. ನಾ ಏನು ಅಪೋಸ್ ಮಾಡಿಲ್ಲ, ಅವರು ಬೇರೆಗೆ ಕೊಟ್ಟಿದ್ದು. ಇವರು ಹಂಗ ಪಂಚಾಯತ್ದಿಂದ ನಡ್ಸಕ್ ಚಾಲು ಆಗಿದ್ದು. ಮತ್ತ ಇವ್ರಿಗೆ ಅದ ಕ್ಲರ್ಕ್ ಫಿಕ್ಸ್ ಈ ಪಂಚಾಯತ್ ನೌಕರ್ ಅಂತ ಒಂದು ಸರ್ವಿಸ್ ಬಂತು. ಆ ಬಿಟ್ಟ ಇವರು ಅಂಗನವಾಡಿ ಮತ್ತ ಒಂದು ಅಂಗನವಾಡಿ ಆಯ್ತು, ಅಲ್ಲೇ ಅಪಾಯಿಂಟ್ಮೆಂಟ್. ಮತ್ತ ಇವರು ಏನಂದ್ರ ಈಗ ನಿಮಗೆ ಗೊತ್ತದ ಈ ಹಳೆ 5 ವರ್ಷ ಹಿಂದೆ ದೊಡ್ಡ ನಮಗೆ ಆಘಾತ ಆರೋಗ್ಯದ ಸಮಸ್ಯೆ ಬಂತು. ಆ ಟೈಮ್ನಲ್ಲಿ ಅವರು ಅದ ಪುನರ್ಜೀವನ ಕೊಟ್ಟಿದ್ದು ನಮಗೆ. ನಿಮ್ಮ ಒಂದು ಇದಕ್ಕೆ ಮತ್ತೆ ಪುನರ್ಜೀವನ ಕೊಟ್ಟು ನಿಮ್ಮ ಧರ್ಮಪತ್ನಿ. ಓಕೆ ಸರ್, ವಿಶೇಷವಾಗಿ ಸಾಕಷ್ಟು ಶಾಸಕರಾದ ನಂತರ ವಿಶೇಷವಾಗಿ ಜನಪರವಾಗಿ ಸಾಕಷ್ಟು ಅಭಿಮಾನಿಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ರಿ. ವಿಠಲಕರ್ ಒಂದ್ಸಲ ಆರ್ಸ್ ಬರಬೇಕು, ಒಂದ್ ಕಡೆ ಇದ್ ಮಾಡ್ಲೇಬೇಕು ಅಂತ. ಕಳೆದ ಬಾರಿ ಒಂದ್ ರೀತಿ ಪ್ರಥಮ ಬಾರಿಗೆ ಎಲೆಕ್ಷನ್ ನಿಂತಾಗ ಒಂದ್ ರೀತಿ ಸೋಲನ್ನು ಅನುಭವಿಸ್ತೀರಾ. ಅಂತ ಸಂದರ್ಭದಲ್ಲಿ ಏನಾರು ರಾಜಕಾರಣ ಬೇಡಪ್ಪ, ಈ ಸವಸನೆ ಬೇಡ ಏನಾರು ಅನ್ನಿಸ್ತಾ? ಇಲ್ಲ ರಾಜಕಾರಣ ಅಂದ್ರ ಅವರು ಬಹಳ ಮಂದಿ ರಾಜಕಾರಣ ಅಷ್ಟ ಇದು ಮಾತಾಡಕ ಅಷ್ಟ ರಾಜಕಾರಣ ಮಾಡ್ತಾರೆ, ಕೆಲಸ ಸಲುವಾಗಿ ಏನೂ ಮಾಡಂಗಿಲ್ಲ. ಈಗ ನೀವು ನಮ್ಗೆ ಈಗ ಮುಲಾಖತ್ ಕೊಟ್ಟಿದ್ರಿ, ಅದ ನಮ್ಗೆ ಸರಿ ಆಗಂಗಿಲ್ಲ. ಇದು ಕೆಲಸ ಆಗಬೇಕು, ಕೆಲಸನಲ್ಲಿ ಇದು ಮಂದಿಗೆ ತೋರಿಸ್ಬೇಕು. ಅದ ಈಗ ಟಿವಿನಲ್ಲಿ, ವಾಟ್ಸಪ್ನಲ್ಲಿ ಏನೇನ ಮಾತಾಡಿ ಹಾಕ್ತಾರೆ. ಅದ ಯಾರದ ಸರಿ ಇಲ್ಲ. ಅವರು ಯಾರದು ವಾಟ್ಸಪ್ನಲ್ಲಿ ಕೆಲಸ ಮಾಡ್ತಾರಲ್ಲ, ಇವರು ಸಮೀಪ ಹೋಗ್ರಿ, ಒಂದ ಕೆಲಸ ಈ ಸಮಾಜ ಬಗ್ಗೆ ಮಾಡಂಗಿಲ್ಲ. ಇವರು ಅದ ಅಷ್ಟ ಮಾತಾಡ್ತಾರ. ಬಹಳ ಮಂದಿ ಅದಾರದ ಕೆಲಸಗಾರ ಬೇರೆ, ಅವರು ಬರಂಗಿಲ್ಲ ಈ ವಾಟ್ಸಪ್ ಜಾಲತಾಣಿಗೆ ಬರಂಗಿಲ್ಲ. ಅವರು ಕೆಲಸ ಮಾಡ ಹೋಗ್ತಾರೆ. ಅವರು ಜಾಲತಾಣದಲ್ಲಿ ಮಾಡ್ತಾರಲ್ಲ, ಅದ ಬೇರೆ ಇದೆ. ಅದ ನಾಟಕ ಕಂಪನಿ ಇದೆ. ರಂಗಮಂಚಿನಲ್ಲಿ ಏನ್ ಪಾತ್ರ ಮಾಡ್ತಾರಲ್ಲ, ಅದ ಸರಿ ಇರ್ತಾರೆ. ಇದ ಸರಿ ಇಲ್ಲ. ಅವರು ಮಾಡ್ತಾರೆ, ಮಾಡ್ಲಿ, ನಮ್ಗೆ ಏನ್ ಪ್ರಾಬ್ಲಮ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.